ಸ್ವೀಕಾರ ಮಾಡಿಲ್ಲ ಅನ್ನೋ ಪ್ರತಿಭಟನೆ ಮಾಡಿ ಇವತ್ತು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ತಮ್ಮ ಪ್ರತಿಕ್ರಿಯೆ? ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವರು ಯಾವ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಾ ಇರೋದೇ ಅನ್ನೋದೇ ನಮಗೆ ಗೊಂದಲ ಆಗಿದೆ. ಫಸ್ಟ್ ಆಫ್ ಆಲ್ ಅವರು ಏನು ನಿನ್ನೆ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಸ್ಪಷ್ಟತೆಯೂ ನಮಗೆ ಅಲ್ಲಿ ಕಂಡು ಬಂದಿಲ್ಲ. ಕಾರಣ ಇಷ್ಟೇ, ನಾವು ಇಲ್ಲಿ SCPTSP ಸಭೆನ ಒಂದು 50 ಜನ ಅದಕ್ಕಿಂತ ಹೆಚ್ಚಿನ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ರಿವ್ಯೂ ನಡೀತಾ ಇತ್ತು. ಆದಾಗ್ಯೂ ಹೊರಗಡೆಗೆ 16 ಜನ ಗ್ರಾಮೀಣ ಪ್ರದೇಶಗಳಿಂದ ಬಂದಿರತಕ್ಕಂತಹ ಮನವಿ ಇಟ್ಕೊಂಡು ಬಂದಿರತಕ್ಕಂತಹ ಎಲ್ಲ ಜನತೆ ಶಾಂತಿಯುತವಾಗಿ ಕೂತ್ಕೊಂಡಿದ್ರು. ಆದರೆ ಏಕಾಏಕಿ ಅವರು ಈ ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು ನಮಗೂ ಅಷ್ಟೇ ಶಾಕ್ ಆಗಿದೆ ಮತ್ತು ಗೊಂದಲನೂ ಉಂಟಾಗಿದೆ. ಯಾಕಂದರೆ ಯಾವುದೇ ವಿಷಯ ಆಗಲಿ ನಾವು ಸ್ಪಂದನೆ ಮಾಡ್ತವೆ. ಅಂದರೆ ಅವರು ಯಾವುದೇ ವಿಷಯವನ್ನು ಹೇಳಿದರೆ ಕೇಳ್ತವೆ, ಅದನ್ನು ಕೇಳುವಷ್ಟು ತಾಳ್ಮೆಯನ್ನು ಸಹ ನಾವು ಪ್ರದರ್ಶಿಸ್ತೇವೆ. ಸೊ ಅವರು ನಮ್ಮ ಗಮನಕ್ಕೆ ಯಾವ ವಿಷಯನೂ ತಗೊಂಡು ಬಂದಿಲ್ಲ. ಇದು ಅವರೇ ಇದನ್ನು ಹುಟ್ಟು ಹಾಕಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮಗೆ ಅನಿಸಿದೆ. ಯಾಕಂದರೆ ನಿನ್ನೆನೂ ಅವರು ಯಾವುದೇ ಕಾರಣ ನೀಡದೆ ಆ ರೀತಿಯಾಗಿ ವರ್ತಿಸಿದ್ದು. ಇನ್ನು ನನ್ನ ಗಮನಕ್ಕೆ ಬಂದಿದ್ದು ರಸ್ತೆ ತಡೆಯನ್ನು ಸಹ ಅವರು ಮಾಡಿದರು. ಸಾರ್ವಜನಿಕರಿಗೆ ತೊಂದರೆ ಉಂಟಾಯಿತು ಅದರಿಂದ ಅಂಥೇಳಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಒಂದು ಪರಿಹಾರ ಇರ್ತದೆ. ನಾವು ಅದಕ್ಕೆ ಸ್ಪಂದನೆ ಖಂಡಿತ ಮಾಡ್ತೇವೆ. ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ವರ್ತನೆ ಬೇಡ. ಶಾಂತಿಯುತವಾಗಿ ನಡ್ಕೊಳ್ಳಿ. ಯಾಕಂದರೆ ಅವರು ಒಂದು ರೀತಿಯ ವೆಲ್ ಲರ್ನ್ಡ್, ಎಲ್ಲ ತಿಳಿದಿರ್ತಕ್ಕಂತಹ ಪ್ರಜ್ಞಾವಂತ ನಾಗರಿಕರು. ಇನ್ನೂ ಹೇಳಬೇಕು ಅಂದರೆ DC ಅವರು ಮನವಿಯನ್ನು ಸ್ವೀಕಾರ ಮಾಡಬೇಕಾಗಿತ್ತು, ADC ಅವ್ರಿಗೆ ಕಳಿಸಿದ್ರು. ಯಾವುದೇ ರೀತಿಯಾಗಿ ಒಂದು ಗಂಭೀರವಾದ ನೋಡಿ, ಅಷ್ಟೊಂದು ಜನ ನಮಗೆ ಸಾರ್ವಜನಿಕರು ವೆಯ್ಟ್ ಮಾಡ್ತಾಯಿದ್ರು. ಆದಾಗ್ಯೂ ಅಧಿಕಾರಿಗಳ ಸಮಯನೂ ಅಷ್ಟೇ ಮೌಲ್ಯಯುತವಾಗಿರ್ತದೆ. ಆ ಸಮಯದಲ್ಲಿ ಏನು ಮಾಡ್ತವೆ, ಒಂದು ಕ್ಷಣ ನಾವು ಆ ಸಭೆಯನ್ನು ನಾವು ಪೂರ್ತಿ ಮುಗಿಸ್ಬಿಟ್ಟು ಒಂದು ಗಂಟೆ ಇದು ಆಗ್ತದೆ. ಅದು ಸಾರ್ವಜನಿಕರಿಗೆ ನಾವು ಮಾಡಿದ್ದೇವೆ. ಬಟ್ ಇತರರಿಗೆ ಅವರೂ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅನಗತ್ಯ ಇದು ಬೆಳೆಸಿರೋದು ನಮಗೂ ಅಷ್ಟೇ ಗೊಂದಲ ಉಂಟಾಗಿದೆ. ಬಟ್ ನಾನು ಹೇಳೋದು ಇಷ್ಟೇ, ಶಾಂತಿಯುತವಾಗಿ ಇದನ್ನು ನಡೆಸ್ಬೋದಾಗಿತ್ತು. ಇನ್ನು ನಮ್ಮ ADC ಅವರು, ಅಪರ ಜಿಲ್ಲಾಧಿಕಾರಿಗಳು, ಅವರು ಕೂಡಲೇ ಸ್ಪಂದನೆ ಮಾಡಿದ್ದಾರೆ. ಮತ್ತು ನಮ್ಮ ರೆವಿನ್ಯೂ ಕಂದಾಯ ಅಧಿಕಾರಿಗಳು ಇದ್ದಾರೆ. ಸೊ ಹಾಗಾಗಿ ಈ ತರಹ ಅಹಿತಕರವಾದ ಘಟನೆ ಅಥವಾ ಸಾರ್ವಜನಿಕ ತೊಂದರೆ ಉಂಟಾಗ್ತಕ್ಕಂತಹ ಘಟನೆಗಳಿಗೆ ಒತ್ತು ಕೊಡಬೇಡಿ ಅಂತ ನಾನು ಕೇಳ್ಕೊತೀನಿ. ಅದು ಆಕ್ರೋಶ ಅದು ನನಗೆ ನೀವೇ ಹೇಳಿ, ಒಬ್ಬ ಜಿಲ್ಲಾಧಿಕಾರಿಗಳು ಸಭೆ ನಡೆಸ್ತಾ ಇದ್ದರು. ADC ಅವರು ಹೋಗಿ ಪತ್ರ ಇಸ್ಕೊಂಡು ಬಂದಿದ್ದಾರೆ. ಅವರ ಧೋರಣೆ ಹೇಗಿದೆ ಅಂದರೆ, ಅದನ್ನು ಅಷ್ಟು ನನಗೆ ಅರ್ಥ ಆಗದೆ ಇರೋದು, ಅಷ್ಟು ಆಕ್ರೋಶ ವ್ಯಕ್ತಪಡಿಸುವಂತಹ ಒಂದು ತಪ್ಪು ಅಥವಾ ಒಂದು ಅಪರಾಧ ಏನು ಆಗಿದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಅವರು ಕೂಡಲೇ ರಸ್ತೆಗೆ ಹೋಗಿ ರಸ್ತೆ ಬದಿಯಲ್ಲಿ ಸಾರ್ವಜನಿಕರಿಗೆ ರಸ್ತೆ ತಡೆಗಟ್ಟಿ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸುವುದು, ವಿರುದ್ಧವಾಗಿ ಕೂಗೋದು, ಇದು ಯಾವ ಕಾರಣಗಳಿಗೆ ಅಂತೇಳಿ ನಮಗೆ ತಿಳಿದು ಬಂದಿಲ್ಲ. ಅದನ್ನು ತಿಳ್ಕೊಳ್ಬೇಕಾಗುತ್ತೆ ಅನಿಸುತ್ತೆ. ಧನ್ಯವಾದಗಳು. ಹೌದು, ಮಾತಾಡ್ಬೋದು, ತಪ್ಪಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ಮಂಗಳವಾರ ನಾವು ಒಂದು ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೆ ಒಂದು ಸಿಟಿ ರೌಂಡ್ಸ್ ಅಂತ ಹೇಳಿ ನಾವು ತಗೊಳ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ಈ ನಗರ ಪ್ರದೇಶಗಳಲ್ಲಿ, ಅಂದರೆ ಅರ್ಬನ್ ಲೋಕಲ್ ಬಾಡೀಸ್, ಸ್ಥಳೀಯ ಸಂಸ್ಥೆ, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳಿಗೆ ಒಂದು ಹೆಚ್ಚಿನ ಪರಿಹಾರಕ್ಕೆ ಒತ್ತನ್ನು ಕೊಟ್ಟು, ಆ ರೀತಿಯಾಗಿ ನೋಡಿದಾಗ ನಿಮಗೂ ಗೊತ್ತಿದೆ, ಹಾಸನ ನಗರದಲ್ಲಿ 80 ಫೀಟ್ ರೋಡಲ್ಲಿ ಇರ್ತಕ್ಕಂತಹ ಅನೇಕ ಸಮಸ್ಯೆಗಳ ಬಗ್ಗೆ ಅವರು ನಮಗೆ ಇದು ಆಗಿದ್ದು ಅಂದರೆ, ಆಶ್ಚರ್ಯ ಆಗಿದ್ದು ಅಂದರೆ, ನಾವು ಇವನ್ನೆಲ್ಲ ಸರಿ ಮಾಡಬೇಕು, ಅದು ಎಲ್ಲ ಆಲ್ ಅಲಾಂಗ್ ದ 80 ಫೀಟ್ ರೋಡ್ ಬ್ಲಾಕ್ ಸ್ಪಾಟ್ಸ್ ಅಂತೇವೆ. ಅಂದರೆ ಎಲ್ಲ ಊರಿನ ಎಲ್ಲ ತ್ಯಾಜ್ಯವನ್ನು ತೆಗೆದು ಹಾಕಿದ್ದಾರೆ. ಜೊತೆಗೆ ಅಲ್ಲಿ ಒಂದು ಕೆರೆ ಇದೆ, ಉಣಿಸಿನ ಕೆರೆ ಅಂತ ಹೇಳಿ, ಪುರಾತನ ಕೆರೆ. ಈವನ್ ಹಾಸನಾಂಬ ಜಾತ್ರೆಯಲ್ಲಿ ಆ ದೇವಿಯ
ವಸ್ತ್ರಗಳನ್ನು ಅಲ್ಲಿ ಸ್ವಚ್ಛ ಮಾಡಲಿಕ್ಕೆ ತೆಗೆದುಕೊಂಡು ಪ್ರತೀತಿ ನೂರಾರು ವರ್ಷಗಳಿಂದ ನಡೆದುಕೊಂಡ ಪ್ರತೀತಿ. ಆದರೆ ಆ ಕೆರೆಗೆ ಎಲ್ಲ ಮಲಿನವನ್ನು, ತ್ಯಾಜ್ಯವನ್ನು ಸೇರಿಸ್ತಾರೆ ಮತ್ತು ಎಲ್ಲ ರೀತಿಯ ಇದನ್ನು ವೇಸ್ಟನ್ನು ಅಲ್ಲಿ ಎಸಿತಾರೆ, ಕೆರೆಗೆ ಹಾಕ್ತಾರೆ ಮತ್ತು ರಸ್ತೆಯಲ್ಲಿ ಬದಿಯಲ್ಲಿ ಹಾಕ್ತಾರೆ. ಇದರ ಬಗ್ಗೆ ಕಠಿಣವಾಗಿ ನಾವು ಒಂದು ಇದು ಮೊದಲನೇ ಮೀಟಿಂಗ್ ಅಲ್ಲ, ಈಗ ಒಂದು 4-5 ಬಾರಿ ನಾನು ಅಲ್ಲಿ ವಿಸಿಟ್ ಮಾಡಿದ್ದೇವೆ ಮತ್ತು ಸಭೆಯನ್ನು ತೆಗೆದುಕೊಂಡಿದ್ದೇವೆ. ಅವರು ನನಗೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನೋದು ಅವರು ವ್ಯಕ್ತಪಡಿಸಿದಾಗ ಅವರು ಓಪನ್ ಆಗಿ ಹೇಳಿದ್ರು, ಇದೆಲ್ಲ ನಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಅಂತ ಹೇಳಿದ್ದಾರೆ. ಅವರಾಗಿ ಅವರು ಆ ರೀತಿ ಹೇಳಿ ಅವರಾಗಿ ಅವರು ಕೋರ್ಕೊಂಡಿದ್ದಾರೆ. ಅವರು ಸಿಬ್ಬಂದಿ ಕೊರತೆ ನೋಡಿ, ಎಲ್ಲ ಇಲಾಖೆಯಲ್ಲಿ, ಸರ್ಕಾರಿ ಇಲಾಖೆಗಳಲ್ಲಿ ಸಿಬ್ಬಂದಿ ಕೊರತೆ ಎಲ್ಲ ಕಡೆ ಇರ್ತದೆ. ಸಿಬ್ಬಂದಿ ಕೊರತೆ ಅಂತ ಹೇಳಿ ನಾವು ಮೂಲಭೂತ ನಮ್ಮ ಬೇಸಿಕ್ ಕಾರ್ಯಗಳನ್ನು ನಾವು ನಿರ್ವಹಿಸ್ತಾ ಇರೋದು ಅದಕ್ಕೆ ಕಾರಣ ಅಲ್ಲ. ಸಿಬ್ಬಂದಿ ಕೊರತೆನೂ ಇದೆ. ಸಿಬ್ಬಂದಿ ಕೊರತೆಯ ಕಾರಣನೂ ಜೊತೆಗೆ ನಮ್ಮ ಮನಸ್ಥಿತಿಯಲ್ಲಿ ಇದನ್ನು ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಧಿಕಾರಿಗಳಿಗೆ ಅನ್ನಿಸ್ಬಿಟ್ರೆ, ಅಂದರೆ ಸ್ವಚ್ಛವಾಗಿ ಇಡೋಕ್ಕೆ ಸಾಧ್ಯವಿಲ್ಲ, ಈ ಎಲ್ಲ ಅವ್ಯವಸ್ಥೆನ ಸರಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಒಬ್ಬ ಜವಾಬ್ದಾರಿತ ಇರೋ ಒಬ್ಬ ಅಧಿಕಾರಿ ಆ ರೀತಿ ಮಾತಾಡಿಬಿಟ್ರೆ ನಾವೇನೂ ಮಾಡಲಿಕ್ಕೆ ಬರೋದಿಲ್ಲ, ಯಾವುದೇ ಒಂದು ಸುಧಾರಣೆ ತರಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅಲ್ಲಿನ ನೀವು ನೋಡಿದ್ದೀರಿ, ಅಲ್ಲಿ ನೀವು ನೋಡಿದ್ರೂ ಗೊತ್ತಾಗ್ತದೆ ಯಾವ ರೀತಿ ಅಲ್ಲಿನ ವ್ಯವಸ್ಥೆ ಇದೆ ಅಂತ ಹೇಳಿ. ಅದನ್ನು ಸರಿಪಡಿಸಲಿಕ್ಕೆ ಒಂದು ಸಣ್ಣ ಪ್ರಯತ್ನ ನಡೀತಾ ಇದೆ. ಧನ್ಯವಾದ.